ಲಾಸ್ಟ್ ಇಯರ್ ಆಲ್ರೆಡಿ ಒಂದು ವಿವೋ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಭಾರತ ಸಂವಿಧಾನದ ಬಗ್ಗೆ ಫಂಡಮೆಂಟಲ್ ರೈಟ್ಸ್ ಗಳ ಬಗ್ಗೆ ಕೇಳಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಕ್ವಶನ್ ಮತ್ತೆ ಇದರ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಥಿಯರಿಯನ್ನು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಲಾಸ್ಟ್ ಇಯರ್ ಒಂದು ಭಾರತ ಸಂವಿಧಾನ ಆರ್ಟಿಕಲ್ಸ್ಗಳ ಬಗ್ಗೆ ಯಾವ ರೀತಿ ಕ್ವಶನ್ ಅನ್ನು ಕೇಳಿದ್ರಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಒಂದು ಪ್ರಿಪ್ರೇಷನ್ ಮಾಡಬೇಕು ಅಂತ. ಸೊ ಏನು ಕೊಟ್ಟಿದ್ದಾರೆ ಅಂದರೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಒಂದು ಸಂಯೋಜನೆ ಅಂದರೆ ಕರೆಕ್ಟ್ ಒಂದು ಕಾಂಬಿನೇಷನ್ ಯಾವುದು ಅಂದರೆ ಇಲ್ಲಿ ಆರ್ಟಿಕಲ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರದ್ದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಟೈಟಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಒಂದು ಸರಿಯಾಗಿದೆ ಅಂತ ನೀವು ಹೇಳಬೇಕು. ಸೊ ನಿಮಗೆ ಒಂದು 30 ಸೆಕೆಂಡ್ಸನ್ನು ಟೈಮ್ ಕೊಡ್ತೀನಿ. ಈ ಟೈಮಲ್ಲಿ ನೀವು ಆನ್ಸರ್ ಮಾಡೋಕ್ಕೆ ಫಸ್ಟು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಸೊ ಐ ಹೋಪ್ ನಿಮಗೆ ಎಲ್ಲರಿಗೂ ಆನ್ಸರ್ ಬಂದಿದೆ ಅನ್ಕೋತೀನಿ. ಸೊ ಯಾರ್ಯಾರಿಗೆ ಆನ್ಸರ್ ಬಂದಿದೆ ಅವರು ಕಮೆಂಟಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನು ತಿಳಿಸಿ. ಸೊ ಇವಾಗ ಕ್ವಶನ್ ಅನ್ನು ನೋಡೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, ಆರ್ಟಿಕಲ್ 14 ಅಂದರೆ ಲೇಖನ 14ರ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಕಾನೂನಿನ ಮುಂದೆ ಸಮಾನತೆಯನ್ನು ಕೊಟ್ಟಿದ್ದಾರೆ. ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತಾರೆ ಆರ್ಟಿಕಲ್ 14ನಲ್ಲಿ. ಸೊ ಆರ್ಟಿಕಲ್ 21ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಬಿರುದುಗಳನ್ನು ರದ್ದುಪಡಿಸುವಿಕೆ ಅಂದರೆ ಅಬಾಲಿಷನ್ ಆಫ್ ದಿ ಟೈಟಲ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಆಪ್ಷನ್ ಸಿ ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಲೇಖನ 24 ಆರ್ಟಿಕಲ್ 24 ಅಲ್ಲಿ ಅಂದರೆ ಅಬಾಲ್ಯೂಷನ್ ಆಫ್ ದಿ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯ ಒಂದು ನಿರ್ಮೂಲನೆಯ ಬಗ್ಗೆ ಹೇಳುತ್ತಾ ಅಂತ ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲೇಖನ 30 ಅಂದರೆ ಆರ್ಟಿಕಲ್ 30 ಅಂದರೆ ರೈಟ್ಸ್ ಟು ಫ್ರೀಡಮ್ ಫಾರ್ ದಿ ರಿಲಿಜಿಯಸ್ ಅಂದರೆ ಧರ್ಮದ ಸ್ವಾತಂತ್ರ್ಯದ ಹಕ್ಕು ಅಂತ ಕೊಟ್ಟಿದ್ದಾರೆ. ಸೊ ನಾನು ಈ ಕ್ವಶನ್ ಅನ್ನು ಯಾಕೆ ಡಿಸ್ಕಷನ್ ಮಾಡ್ತೀನಿ ಅಂದರೆ ಇವಾಗ ನೀವು ಯಾವುದೇ ಒಂದು ಆರ್ಟಿಕಲನ್ನು ಓದಿ ಅದರ ಮೇನು ಒಂದು ಟೈಟಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ನೀವು ಡೆಪ್ತಾಗಿ ಇವಾಗ ಎಕ್ಸಾಮ್ಸ್ ಇದೆ, ಸೊ ಡೆಪ್ತಲ್ಲಿ ಓದೋದು ಏನು ಜರೂರತ್ತಿರಲ್ಲ. ಸೊ ಈ ರೀತಿ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಜಸ್ಟ್ ನೀವು ಆರ್ಟಿಕಲ್ 14 ಏನು ಹೇಳುತ್ತೆ, ಆರ್ಟಿಕಲ್ 21 ಏನು ಹೇಳುತ್ತೆ, ಈ ರೀತಿ ಒಂದು ನೆನ್ಪಿಟ್ಕೊಂಡ್ರೆ ಸೊ ನಿಮಗೆ ಒಂದು ಎಕ್ಸಾಮ್ಸ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲೇನು ಕ್ವಶನಲ್ಲಿ ಸರಿಯಾದ ಒಂದು ಆನ್ಸರನ್ನು ಒಂದು ಹೇಳಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್. ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಕಾನೂನಿನ ಮುಂದೆ ಒಂದು ಸಮಾನತೆ ಅನ್ನೋದು ಈ ಆರ್ಟಿಕಲ್ಲು ಕರೆಕ್ಟ್ ಆಗಿದೆ. ಈ ಉಳಿದ ಒಂದು 3 ಆರ್ಟಿಕಲ್ಸ್ ಏನಿದೆಯಲ್ಲ ಅದು ರಾಂಗ್ ಆರ್ಟಿಕಲ್ಸ್. ಸೊ ಇವು ಯಾಕೆ ರಾಂಗು ಅಂತ ಈ ನೆಕ್ಸ್ಟ್ ಇವಾಗ ಡಿಸ್ಕಸ್ ಮಾಡೋಣ. ಸೊ ಇದ್ರದ್ದು ಡಿಸ್ಕಷನ್ ಥಿಯರಿಗಳು ನಿಮಗೆ ಏನಾದರೂ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ಇದ್ರ ಥಿಯರಿಯನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ PDF ಅನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ವಿಡಿಯೋ ನೋಟಿಫಿಕೇಶನ್ಸ್ಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಜಾಯಿನ್ ಆಗಿ ಇದು ಸ್ಕ್ಯಾನ್ ಮಾಡಿ ಜಾಯಿನ್ ಆಗಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಇವಾಗ ಸ್ಟೇಟ್ಮೆಂಟ್ 1ನಲ್ಲಿ ಏನು ಕೊಟ್ಟಿದ್ರು ಅಂದರೆ ಆರ್ಟಿಕಲ್ 14 ಬಗ್ಗೆ ಕೊಟ್ಟಿದ್ರು. ಸೊ ಇದನ್ನ ಹೇಳಿದೆ, ಇದನ್ನು ಒಂದು ಸರಿಯಾದ ಆನ್ಸರ್. ಆರ್ಟಿಕಲ್ 14 ಏನು ಹೇಳುತ್ತಪ್ಪ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಕಾನೂನಿನ ಮುಂದೆ ನಾವೆಲ್ಲರೂ ಒಂದು ಸಮಾನತೆ ಆಗಿರಬೇಕು ಅಂತ ಹೇಳುತ್ತೆ. ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಮತ್ತು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂದರೆ ಕಾನೂನಿನ ಮುಂದೆ ಒಂದು ಸಮಾನತೆ ಹಾಗೂ ಕಾನೂನಿನ ಒಂದು ಸಮಾನ ರಕ್ಷಣೆ. ನಾವು ಯಾವುದೇ ಒಂದು ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಲಿಂಗ ಅಥವಾ ಯಾವುದೇ ಒಂದು ಸ್ಥಾನದಲ್ಲಿ ಒಂದು ಏನೇ ಇದ್ರೂ ಅದೊಂದು ಲೆಕ್ಕಿಸದೆ ಕಾನೂನಿನ ಮುಂದೆ ಎಲ್ಲರೂ ಒಂದು ಸಮಾನರು ಎಂದು ಸೂಚಿಸಲ್ಪಡುವ ಒಂದು ಆರ್ಟಿಕಲ್ ಯಾವುದಪ್ಪ ಅಂದರೆ ಅದು ಆರ್ಟಿಕಲ್ 14. ಸೊ ನೆಕ್ಸ್ಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಇವಾಗ ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ರು, ಆರ್ಟಿಕಲ್ 21 ಏನು ಹೇಳುತ್ತೆ ಅಬಾಲ್ಯೂಷನ್ ಆಫ್ ದಿ ಟೈಟಲ್ಸ್ಗಳ ಬಗ್ಗೆ ಅಂತ ಹೇಳಿದರು, ಅಂದರೆ ಬಿರುದುಗಳ ಒಂದು ರದ್ದುಪಡಿಸುವಿಕೆ ಅಂತ ಹೇಳಿದರು. ಸೊ ಇದು ಒಂದು ರಾಂಗ್ ಆದ ಆರ್ಟಿಕಲ್ಸ್. ಬಿಕಾಸ್ ಆರ್ಟಿಕಲ್ 21 ಏನು ಹೇಳತ್ತಪ್ಪ ಅಂದರೆ ಅದು ರೈಟ್ ಟು ಲೈಫ್ ಆ್ಯಂಡ್ ದ ಪರ್ಸನಲ್ ಲಿಬರಿಟಿ ಅಂದರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಆರ್ಟಿಕಲ್ 21 ಏನು ಹೇಳುತ್ತೆ, ಲೇಖನ 21 ಏನು ಹೇಳುತ್ತೆ ಅಂದರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಒಂದು ಹಕ್ಕನ್ನು ಅಂದು ನೀಡುತ್ತೆ. ಸೊ ಕಾನೂನಿನ ಒಂದು ನಿಗದಿಪಡಿಸಿದ ವಿಧಾನವನ್ನು ಅನುಸರಿಸದೆ ಯಾವುದೇ ವ್ಯಕ್ತಿಯ ಜೀವನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದು ಎಂದು ಇದರಲ್ಲಿ ಒಂದು ತಿಳಿಸಿಪಡಿಸುತ್ತದೆ. ಅಂದರೆ ಆರ್ಟಿಕಲ್ 21ನಲ್ಲಿ ಏನು ಹೇಳುತ್ತಪ್ಪ ಅಂದರೆ ಕಾನೂನಿನ ನಿಗದಿಪಡಿಸಿದ ಏನೇ ಒಂದು ವಿಧಾನಗಳನ್ನಾಗಿರ್ಬೋದು ಅನುಸರಿಸದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿಯ ಜೀವನವನ್ನು ಒಂದು ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಬಾರ್ದು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾರೆ.
ಸೊ ಅದೇ ರೀತಿ ನೀವು ನೋಡ್ಬೋದು ಅಬಾಲ್ಯೂಷನ್ ಆಫ್ ದಿ ಟೈಟಲ್ಸ್, ಇದು ಯಾವ ಒಂದು ಹಕ್ಕು ಅಂತ ನೋಡಿದ್ರೆ ಆರ್ಟಿಕಲ್ 18 ಏನು ಹೇಳುತ್ತೆ ಅಂದರೆ ಅಬಾಲ್ಯೂಷನ್ ಆಫ್ ದಿ ಟೈಟಲ್ಸ್ ಅಂದರೆ ಬಿರುದುಗಳ ರದ್ದುಪಡಿಸುವಿಕೆ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದರೆ ಆರ್ಟಿಕಲ್ 18 ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನಾನು ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ ಆರ್ಟಿಕಲ್ 14, ಆರ್ಟಿಕಲ್ 18, ಆರ್ಟಿಕಲ್ 21 ಇವನ್ನೆಲ್ಲ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ, ಎಲ್ಲ ಎಕ್ಸಾಮ್ಸ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ 3ನಲ್ಲಿ ಸ್ಟೇಟ್ಮೆಂಟ್ 3ನಲ್ಲಿ ಏನು ಕೊಟ್ಟಿದ್ರು ಅಂದರೆ ಲೇಖನ 24 ಏನು ಹೇಳುತ್ತೆ ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತ ಕೊಟ್ಟಿದ್ರು. ಸೊ ಇದು ರಾಂಗ್. ಆರ್ಟಿಕಲ್ 24 ಏನು ಹೇಳುತ್ತಪ್ಪ ಅಂದರೆ ಒಂದು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಾಗಿರ್ಬೋದು ಅಥವಾ ಗಣಿಗಾರಿಕೆ ಮತ್ತು ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಿಸುವುದು ನಿಷೇಧಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಡೇಂಜರಸ್ ಇರ್ತಕ್ಕಂತಹ ಒಂದು ಕಾರ್ಖಾನೆಗಳಾಗಿರ್ಬೋದು, ಒಂದು ಗಣಿಗಾರಿಕೆ ಆಗಿರ್ಬೋದು, ಒಂದು ಏನೇ ಅಪಾಯಕಾರಿ ಹುದ್ದೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಲ್ಲಿ ಕೆಲಸ ಮಾಡುವುದನ್ನು ಏನೋ ನಿಷೇಧಿಸಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಪ್ರೊಹಿಬಿಟೇಷನ್ಸ್ ಆಫ್ ದಿ ಎಂಪ್ಲಾಯ್ಮೆಂಟ್ ಆಫ್ ದಿ ಚಿಲ್ಡ್ರನ್ಸ್ ಬಿಲೋ ದ 14 ಇಯರ್ಸ್ ಇನ್ ದ ಫ್ಯಾಕ್ಟ್ರೀಸ್, ಮೈನ್ಸ್ ಆ್ಯಂಡ್ ದಿ ಹಜಾರ್ಡಸ್ ಆಕ್ಯುಪೇಷನ್ಸ್. ಅಂದರೆ ಪ್ರೊಹಿಬಿಟೇಷನ್ಸ್ ಮಾಡ್ತಾರೆ. ಅಂದರೆ ಚಿಲ್ಡ್ರನ್ಸ್ಗಳು 14 ವರ್ಷದ ಕಡಿಮೆ ಇರ್ತಕ್ಕಂಥಗಳು ಏನಿರ್ತಾರಲ್ಲ ಅವರು ಈ ಒಂದು ಡೇಂಜರಸ್ ಇರ್ತಕ್ಕಂಥ ಈ ಫ್ಯಾಕ್ಟ್ರೀಸ್ಗಳಲ್ಲಿ ಕೆಲಸವನ್ನು ಮಾಡಬಾರ್ದು ಅಂತ ನಿಷೇಧಿಸೋದು ಒಂದು ಆರ್ಟಿಕಲ್ ಯಾವ್ದು ಹೇಳುತ್ತಪ್ಪ ಅಂದರೆ ಆರ್ಟಿಕಲ್ 24 ಹೇಳುತ್ತೆ. ಮತ್ತು ಅಬಾಲ್ಯೂಷನ್ ಆಫ್ ದಿ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯ ನಿರ್ಮೂಲನೆ ಒಂದು ಯಾವ ಆರ್ಟಿಕಲ್ ಹೇಳುತ್ತೆ ಅಂದರೆ ಅದು ಆರ್ಟಿಕಲ್ 17 ಹೇಳುತ್ತೆ. ಅಂದರೆ ಲೇಖನ 17 ಏನು ಹೇಳುತ್ತೆ ಅಂದರೆ ಅಬಾಲ್ಯೂಷನ್ ಆಫ್ ದಿ ಅನ್ಟಚಬಿಲಿಟಿ ಬಗ್ಗೆ ಹೇಳುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಡಿನಲ್ಲಿ ಏನು ಕೊಟ್ಟಿದ್ರಪ್ಪ ಅಂದರೆ ಧರ್ಮದ ಸ್ವಾತಂತ್ರ್ಯದ ಹಕ್ಕು ಅಂತ ಕೊಟ್ಟಿದ್ರು. ಸೊ ಇದು ರಾಂಗು. ಆರ್ಟಿಕಲ್ 30 ಒಂದು ಫ್ರೀಡಮ್ ಆಫ್ ರಿಲಿಜಿಯಸ್ ಬಗ್ಗೆ ಹೇಳಲ್ಲ, ಅದು ಏನು ಹೇಳುತ್ತಪ್ಪ ಅಂದರೆ ರೈಟ್ಸ್ ಆಫ್ ದಿ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮೈರ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಒಂದು ಅಸಂಖ್ಯಾತರಿಗೆ ಶಿಕ್ಷಣ ಒಂದು ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಾಹಿಕ ಹಕ್ಕುಗಳನ್ನು ನೀಡುವುದು ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 30 ಎದ್ರ ಬಗ್ಗೆ ಹೇಳುತ್ತಪ್ಪ ಅಂದರೆ ಮೈನಾರಿಟೀಸ್ಗಳಿಗೆ ಅವರಿಗೆ ಒಂದು ಎಸ್ಟಾಬ್ಲಿಷ್ ಮಾಡೋಕ್ಕೆ ಮತ್ತು ಅಡ್ಮೈರ್ ದ ಎಜುಕೇಷನಲ್ ಒಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನು ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಹಕ್ಕನ್ನು ನೀಡುತ್ತೆ. ಅದೇ ರೀತಿ ನೀವು ನೋಡ್ಬೋದು ಈ ಧರ್ಮದ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಇದೊಂದು ಎಲ್ಲಿ ಡಿಸ್ಕಷನ್ ಮಾಡ್ತೀವಪ್ಪ ಅಂದರೆ ಆರ್ಟಿಕಲ್ಸ್ 25 28 ತನಕ ನಾವು ಏನು ಮಾಡ್ತೇವಪ್ಪ ಅಂದರೆ ಧರ್ಮದ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ಅಂದರೆ ಫ್ರೀಡಮ್ ಫಾರ್ ದಿ ರಿಲಿಜಿಯಸ್ ಈಸ್ ಕವರ್ಡ್ ಅಂಡರ್ ದ ಆರ್ಟಿಕಲ್ 25 to 28 ಅಂತ ಹೇಳ್ತೇವೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟೆ ಯಾವ ರೀತಿ ಒಂದು ಲಾಸ್ಟ್ ಇಯರ್ ಒಂದು ಪಾಲಿಟಿ ಕ್ವಶನ್ಸ್ಗಳನ್ನು ಕೇಳ್ತಾರಂತ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಾನು ಪಾಲಿಟಿಕಲ್ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳನ್ನಾಗಿರ್ಬೋದು ಒಂದು ಆರ್ಟಿಕಲ್ಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್.